ಅಂತೆಯೇ ನಿಮ್ಮ ವಿಶ್ವಾಸವು ಮನುಷ್ಯ ಜ್ಞಾನವನ್ನು ಆಧರಿಸದೆ ದೇವರ ಶಕ್ತಿಯನ್ನು ಆಧರಿಸಬೇಕೆಂಬುದೇ ನನ್ನ ಉದ್ದೇಶವಾಗಿತ್ತು. 1 ಕೊರಿಂಥೀಸ್ 2:5. ಅಂತೆಯೇ ನಿಮ್ಮ ವಿಶ್ವಾಸವು ಮನುಷ್ಯ ಜ್ಞಾನವನ್ನು ಆಧರಿಸದೆ ದೇವರನ ಶಕ್ತಿಯನ್ನು ಆಧರಿಸಬೇಕೆಂಬುದೇ ನನ್ನ ಉದ್ದೇಶವಾಗಿತ್ತು. ಫ್ರೆಂಡ್ಸ್, ಇಲ್ಲಿ ಏನು ಹೇಳ್ತಾ ಇದೆ ಬೈಬಲ್ನಲ್ಲಿ ಅಂತೇಳಿದರೆ, ನಿಮ್ಮ ವಿಶ್ವಾಸವು ಮನುಷ್ಯ ಜ್ಞಾನವನ್ನು ಆಧರಿಸದೆ, ಅಂದರೆ ನಮ್ಮದು ಇಂಟೆಲಿಜೆನ್ಸ್ಗಿಂತ ದೇವರದು ಶಕ್ತಿ ಮಿಗಿಲಾದದ್ದು. ಅದು ನಾವು ತಿಳ್ಕೊಬೇಕಾಗಿರೋದು. ಫ್ರೆಂಡ್ಸ್, ಗೊತ್ತಾಯ್ತಲ್ಲ, ನಮ್ಮ ಜ್ಞಾನಕ್ಕಿಂತ ನಾವು ದೇವರನ್ನು ವಿಶ್ವಾಸದ್ದು ನಮ್ಮ ಜ್ಞಾನವನ್ನು ಆಧರಿಸಿ ಇರುವುದಲ್ಲ. ನಮ್ಮದು ಜ್ಞಾನ ಇದೆಲ್ಲ ಕೇವಲ ಇದು ಪ್ರಾಪಂಚಿಕ ಜ್ಞಾನಕ್ಕೆ ಸಮನಾದದ್ದು. ದೇವರ ಶಕ್ತಿ ಎದುರುಗಡೆ ನಮ್ಮ ಜ್ಞಾನ ಯಾವುದೂ ಅಲ್ಲ. ನಾವು ದೇವರನ್ನು ಕೆಲವೊಮ್ಮೆ ನಾವು ಕ್ವಶನ್ ಮಾಡ್ಬೋದು, ಅದು ಯಾಕೆ ಹಿಂಗಾಯಿತು ಅಂತ ದೇವರಲ್ಲೇ ನಾವು ಡೌಟ್ ಮಾಡ್ಬೋದು. ಇಲ್ಲ, ದೇವರನ್ನು ಡೌಟ್ ಮಾಡಿದರೆ ನಮ್ಮದು ಇಂಟೆಲಿಜೆನ್ಸಿಗೆ ಅದು ಕರೆಕ್ಟ್ ಅಲ್ಲ. ನಮ್ಮ ವಿಶ್ವಾಸವು ಇಲ್ಲಿಯ ಜ್ಞಾನಕ್ಕೆ ಸಮವಾಗಿದೆ, ಆದರೆ ದೇವರ ಶಕ್ತಿಯನ್ನು ಆಧರಿಸಿರಬೇಕೆಂಬುದೇ ಆಗಿದೆ ಅಂತೇಳಿ ದೇವರು ಹೇಳ್ತಾರೆ. ನಿಮ್ಮ ವಿಶ್ವಾಸವು ದೇವರ ಮನುಷ್ಯನ ಜ್ಞಾನವನ್ನು ಆಧರಿಸದೆ ದೇವರ ಶಕ್ತಿಯನ್ನು ಆಧರಿಸಬೇಕೆಂಬುದೇ ನನ್ನ ಉದ್ದೇಶವಾಗಿತ್ತು. ಇದು ಪೌಲನು ನಮಗೆ ಮೆನ್ಷನ್ ಮಾಡ್ತಾ ಇದ್ದಾನೆ. ಪೌಲನು ಆಗ ಎಷ್ಟು 2025 ಇಯರ್ಸ್ ಬ್ಯಾಕ್ ಪೌಲನು ನಮಗೆ ಹೇಳ್ತಾ ಇದ್ದಾನೆ. ಅಂದರೆ ನಾವು ಕೆಲವೊಮ್ಮೆ ತುಂಬ ಇಂಟೆಲಿಜೆಂಟಾಗಿ ಮಾತಾಡ್ತೇವೆ ದೇವರ ಬಗ್ಗೆ, ದೇವರ ಹಾಗೆ, ದೇವ್ರು ಹೀಗೆ ಅಂತೇಳಿ. ಇಲ್ಲ, ದೇವ್ರ ಬಗ್ಗೆ ಮಾತಾಡಬೇಕಾದ್ರೆ ನಾವು 10 ಸತಿ ಯೋಚಿಸಬೇಕಾಗ್ತದೆ. ನಮಗೆ ಇವತ್ತೇನು ಇಂಟೆಲಿಜೆನ್ಸಿ ಕೊಟ್ಟಿದ್ದಾರೋ ಅದು ದೇವ್ರದ್ದೇ ಶಕ್ತಿಯಾಗಿದೆ. ದೇವ್ರು ನಮಗೆ ಕೊಟ್ಟ ಇಂಟೆಲಿಜೆನ್ಸಿ, ನಮಗೆ ಏನೇನು ದೇವ್ರು ಕೊಟ್ಟಿದ್ದಾರೋ ಅದು ದೇವ್ರದ್ದೇ ಶಕ್ತಿ. ಹಾಗಾಗಿ ನಮ್ಮ ವಿಶ್ವಾಸವು ನಮ್ಮ ಜ್ಞಾನಕ್ಕೆ ಇದು ಅನುಗುಣವಾಗಿಲ್ಲ, ದೇವರ ಶಕ್ತಿಗೆ ಇದೆ ಎಂಬುದೇ ಪೌಲನಲ್ಲಿ ಆಗಲೇ 2025 ಇಯರ್ಸ್ ಬ್ಯಾಕೆ ಮೆನ್ಷನ್ ಮಾಡಿದ್ದಾನೆ. ಜನರೇ, ಇದನ್ನು ಅರ್ಥ ಮಾಡಿಕೊಳ್ಳಿ ಸಿಂಪಲಾಗಿ. ಪುನಃ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಅಂತೆಯೇ ನಿಮ್ಮ ವಿಶ್ವಾಸವು ಮನುಷ್ಯ ಜ್ಞಾನವನ್ನು ಆಧರಿಸದೆ ದೇವರ ಶಕ್ತಿಯನ್ನು ಆಧರಿಸಬೇಕೆಂಬುದೇ ನನ್ನ ಉದ್ದೇಶವಾಗಿತ್ತು. ಅಂತೆಯೇ ನಿಮ್ಮ ವಿಶ್ವಾಸವು ಮನುಷ್ಯ ಜ್ಞಾನವನ್ನು ಆಧರಿಸದೆ ದೇವರ ಶಕ್ತಿಯನ್ನು ಆಧರಿಸಬೇಕೆಂಬುದೇ ನನ್ನ ಉದ್ದೇಶವಾಗಿತ್ತು. ದೇವರ ಶಕ್ತಿಯನ್ನು ಆಧರಿಸಬೇಕೆಂಬುದೇ ನನ್ನ ಉದ್ದೇಶ ಅಂತ ಹೇಳ್ತಾ ಇದ್ದಾರೆ ಪೌಲನು ಸೌಲನಾಗಿದ್ದನು. ಮತ್ತು ದೇವರು ಅವನನ್ನು ಕರೆದು ಪೌಲನಾಗಿ ಮಾಡಿದಂಥ ಅವನು ಒಬ್ಬ ನಮ್ಮ ಜೀಸಸ್ ಕ್ರೈಸ್ಟ್ ಬಗ್ಗೆ ಅವನು ಹೀಗೆ ಹೇಳ್ತಿರ್ಬೇಕಾದ್ರೆ ನಾವು ಅದನ್ನು ತುಂಬ ಅರ್ಥದಲ್ಲಿ ಓದ್ಕೋಬೇಕು, ಅರ್ಥ ಮಾಡ್ಕೋಬೇಕಾಗಿರೋದು. ಬೈ ಬರ್ತ್ ನಾವು ಕ್ರಿಶ್ಚಿಯನ್ಸ್ ಆಗಿದ್ದೇವೆ. ಸೌಲನು ಇನ್ ಬಿಟ್ವೀನ್ ಆಫ್ಟರ್ ಮೆನಿ ಇಯರ್ಸ್ ಆದ ನಂತರ ಅವನು ಕ್ರಿಶ್ಚಿಯನಿಗೆ ಕನ್ವರ್ಟ್ ಆಗಿದ್ದು. ಯೇಸು ಕ್ರಿಸ್ತರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದು ಎಷ್ಟೋ ವರ್ಷಗಳ ನಂತರ. ಪ್ಲೀಸ್, ಬೈಬಲನ್ನು ಒಮ್ಮೆ ಓದಿ ಸಣ್ಣ ವಿಷಯನ ಅರ್ಥ ಮಾಡ್ಕೊಳ್ತಾ ಬನ್ನಿ. ಆವಾಗ ನಮಗೆಲ್ಲ ಜೀಸಸ್ ಬಗ್ಗೆ ತುಂಬ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಇರ್ತದೆ. ಗುಡ್ ಈವ್ನಿಂಗ್.